ಅದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಮತ್ತೆ ಈಗ ವೀಣಾ ಕಾಶ್ಯಪ್ನವ್ರು ನಿಂತಾಗ ನಾನು ಚುನಾವಣೆ ಮಾಡಿನಲ್ಲ, ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ. ಅವ್ರು ಆ ತರ ಅವ್ರು ಹೇಳಿರ್ಲಿಕ್ಕಿಲ್ಲ. ನೀವೇನಾರೆ ಪಕ್ಷ ಗೆಲ್ಲಿಸ್ತಕ್ಕಂತ ಕೆಲಸ ಜವಾಬ್ದಾರಿ ಅವ್ರಿಗೂ ಇದೆ, ನನಗೂ ಇದೆ. ಇದು ಪಕ್ಷದ ಸಲುವಾಗಿ ಮಾಡೋದು, ವೈಯಕ್ತಿಕ ಸಲುವಾಗಿ ಅಲ್ಲ. ನೋಡಿ, ಅದು ಮೇಲ್ನವ್ರು ಬಿಟ್ಟಿರ್ತಕ್ಕಂಥ ವಿಚಾರ, ಅದ್ರ ಬಗ್ಗೆ ನಾವ್ ಹೇಳಕ್ ಬರೋದಿಲ್ಲ. ಇಲ್ಲಿ ಯಾರಿಗ್ ಕೊಟ್ರು ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದೀವಿ, ಅವರು ಮಾಡ್ಬೇಕಾಗ್ತದೆ. ಶಿಫಾರಸ್ ಮಾಡತಕ್ಕಂತ ಕೆಲಸ ಯಾರು ಮಾಡೋದಿಲ್ಲ, ಪಕ್ಷ ಮಾಡ್ತದೆ, ಕಾರ್ಯಕರ್ತರು ಮಾಡ್ತಾರೆ. ಅದ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊಳ್ಬೇಡಿ. ಚುನಾವಣೆ ಆದ್ಮೇಲೆ ಮಾತಾಡೋದು ನಾವು. ನೀವು ಅಭ್ಯರ್ಥಿ ಬೇರೆ ಜಿಲ್ಲೆ ಅಲ್ಲ ರೀ, ಬಿಜಾಪುರ ಬಾಗಲಕೋಟೆ ಒಂದೇ ಜಿಲ್ಲೆ. 2003 ನಾವು ಬೇರೆ ಆಗಿವಿ ಅಷ್ಟೇ. ಆದ್ರೆ ಜಿಲ್ಲೆ ಬೇರೆ ಆಗಿರ್ಬೋದು, ಮನಸ್ಸು ಬೇರೆ ಆಗಿಲ್ಲ, ಆಗುದೂ ಇಲ್ಲ. ಈ ತಲೆ ಕೆಡ್ಸ್ಕೊಳ್ಬೇಡಿ. ಅಸಮಾಧಾನ ಇದೆಲ್ಲ ಯಾವ ರೀತಿ 100% ನೋಡಿ, ಯಾರಿಗೆ ಒಬ್ಬರಿಗೆ ಪ್ರಯತ್ನ ಮಾಡಿರ್ತಕ್ಕಂಥವ್ರಿಗೆ ಚುನಾವಣೆ ಅಭ್ಯರ್ಥಿ ಆಗ್ಬೇಕನ್ನೋ ಆಸೆ ಇರ್ತದೆ, ನ್ಯಾಚುರಲ್ ಅದು. ಅದಾದ್ಮೇಲೆ ಅವರು ನಾವು ಕುಂತು ಮಾತಾಡ್ಕೊಳ್ತೀವಿ, ಅದೆಲ್ಲ ಬಗೆಹರಿತದೆ. ಕಾರ್ಯಕರ್ತರು ತಮ್ಮ ಕೆಲಸ ತಾವು ಮಾಡ್ತಾರೆ, ಅದು ಎಲ್ಲ ನಡೆದು ಹೋಗ್ತದೆ, ನಿಮ್ಗೂ ಗೊತ್ತಾಗ್ತದೆ. ಯಾವುದೇ ಶಾಸಕರು ನೀವು ಅಷ್ಟು ಚಿಂತೆ ಮಾಡೋರಿಗೆ 6 ಮಂದಿ ಬಿಜೆಪಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲಲ್ಲಪ್ಪ, ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡೋಲ್ರಿ ನೀವು? ನಮ್ಮಲ್ಲಿ 1 ಅಪಸ್ವರ ಆಗ್ಯದ ಅಂತೇಳಿ ನೀವು ಹೇಳ್ತಾ ಇದೀರಿ, ಆ ಜಿಲ್ಲೆ ಜನ ಹೇಳಿಲ್ಲ. ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಅದು ವೈಯಕ್ತಿಕ ಅಭಿಪ್ರಾಯ, ಪಕ್ಷದ ಕಾರ್ಯಕರ್ತರಿಗೂ ಜನರ ಅಭಿಪ್ರಾಯ. ಕಾಂಗ್ರೆಸ್ ಸರ್ಕಾರ ಇರಲ್ಲ ಅಂತ ಹೇಳಿದ್ರು, ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅವ್ರು ಗೆಲ್ತಾರೋ ಇಲ್ಲ ಅದನ್ನ ಚಿಂತೆ ಮಾಡಂತ ಹೇಳ್ರಿ. ಈಗ ಅವ್ರು 2 ಕಡೆ ಹೋದ್ರೆ 200 ಜನ ಕಾರ್ಯಕರ್ತರು ಸೇರಿಲ್ಲ ಹೇಳಿ. ಅವ್ರು 2 ಕಡೆ ಹೋದ್ರೆ ಜನ ಸೇರ್ತಾ ಇಲ್ಲ. ಈಗ ನೀವು ಒಂದೇ ದಿವಸ 2 ಕಾರ್ಯಕ್ರಮ ಮಾಡಿ, ಮುಂಜಾನೆನೂ ಕೇಳಿ, ಈಗೂ ಕೇಳಿ, ಇಲ್ಲಿ ನೋಡಿ, ಅಲ್ಲಿ ನೋಡಿ. ಸ್ಥಳೀಯವಾಗಿ ಬಹಳಷ್ಟು ಮುಖಂಡರ ವಿರೋಧ ಐತಿ ಅಂತ ಕೇಳಿ ಬರ್ತಾ ಇದೆ. ಅಲ್ಲಿ ಬಸವರಾಜ ಬೊಮ್ಮಾಯಿ ಅದು ಅವ್ರ ಪಕ್ಷದ ಆಂತರಿಕ ಸತ್ಯ ಗೊತ್ತದ. ಮತ್ತೆ ಯಾಕೆ ನೀವು ನಮ್ಮ ಬಾಯಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲದೆ ಒಟ್ಟಾಭಿಪ್ರಾಯ ಮೇಲೆ ಆಗಿರ್ತಕ್ಕಂಥ ಕ್ಯಾಂಡಿಡೇಟ್ ಗೆದ್ದೇ ಗೆಲ್ತಾರೆ, ಇಷ್ಟು ಮಾತ್ರ ನಾನು ಹೇಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.